ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲಡ್ಡುನ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು 1 ಸ್ಪೂನಷ್ಟು ತುಪ್ಪನ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ, ಫ್ರೈ ಪ್ಯಾನ್ಗೆ. ಆನಂತರ ಇದಕ್ಕೆ ನಾನು ತಗೊಂಡಿರೋ ಬೌಲಲ್ಲಿ 2 ಬೌಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ಮಾಮೂಲಿ ಬಜ್ಜಿ ಬೋಂಡ ಮಾಡೋವಂತಹ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈ ಬೌಲಲ್ಲಿ 2 ಬೌಲ್ ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ ನಾನು 1/4 ಬೌಲಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಧ್ಯಮ ಉರಿನಲ್ಲಿ ಹುರ್ಕೊಳ್ತಿದ್ದೀನಿ. ಇದಕ್ಕೆ ಮಧ್ಯೆ ಮಧ್ಯೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ. ಒಟ್ಟಾಗಿ ನಾನು ಇಲ್ಲಿ 4 ಸ್ಪೂನಷ್ಟು ತುಪ್ಪ ಮಾತ್ರ ಬಳಸ್ಕೊಂಡಿದ್ದೀನಿ. ಇಷ್ಟೇ ತುಪ್ಪದಲ್ಲಿ ಬೇಸನ್ ಲಡ್ಡುನ ತುಂಬ ರುಚಿಕರವಾಗಿ ಮಾಡ್ಕೋಬೋದು. ನೋಡಿ, ಇದು ಘಮ ಬರೋವರೆಗೂ ಕಡಲೆ ಹಿಟ್ಟನ್ನು ಹುರ್ಕೋಬೇಕು, ಕೈ ಬಿಡದೆ ಮಧ್ಯಮ ಊರಿನಲ್ಲಿ. ಈ ರೀತಿ ಇವಾಗ 3ನೇ ಸರಿ, ಮೊದಲಿಗೊಂದು ಸರಿ ಹಾಕಿದ್ದೆ, 2ನೇ ಸರಿ ಹಾಕಿದ್ದೆ, ಈಗ 3ನೇ ಸರಿ ತುಪ್ಪನ ಹಾಕ್ಕೊಂಡಿರೋದು. ಇನ್ನೊಂದು ಸಾರಿ ಹಾಕ್ಕೊಳ್ತೀನಿ. 4 ಸ್ಪೂನ್ ತುಪ್ಪದಲ್ಲಿ ಮಾಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಹಾಗೆಯೇ ಬೇಗ ಆಗುತ್ತೆ. ಹೊಸದಾಗಿ ಮಾಡೋ ಅಂಥವ್ರು ಕೂಡ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಸುಮಾರು ಒಂದು 5 ರಿಂದ 6 ನಿಮಿಷ ಮಧ್ಯಮ ಉರಿನಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕೈ ಬಿಡದೆ ಹುರ್ಕೊಳ್ತಾ ಈ ರೀತಿ ಹುರ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ, ಪಿಸ್ತಾನ ತಗೊಂಡಿದ್ದೀನಿ. ಗೋಡಂಬಿ ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಳ್ಳೆ ಘಮ ಬರೋವರೆಗೂ ಇದನ್ನು ಹುರ್ಕೊಂಡು ಆನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು. ಆನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂತಹ ಸಕ್ಕರೆನ ಸೇರಿಸಿ ಉಂಡೆ ಮಾಡಿಕೊಂಡು ಅದಕ್ಕೆ ಹಾಗೇ ಇದು ಸ್ವಲ್ಪ ಕೊನೆಯಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತೀನಿ. ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿನ ಸೇರಿಸ್ಕೊಳ್ತಿದ್ದೀನಿ. ಇದು ಬಿಸಿಲೇ ಬೇಯುತ್ತೆ, ಸಾಕಾಗುತ್ತೆ. ಇದು ಹಾಕಿದೊಂದು ನಿಮಿಷಕ್ಕೇ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು 1 ನಿಮಿಷ ಅಷ್ಟೇ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಆನಂತರ ಸ್ವಲ್ಪ ಅದನ್ನು ಹರಡ್ಕೋಬೇಕು. ನೋಡಿ, ಬಿಸಿ ಇದೆ. ಈ ರೀತಿ ಹರಡಿ ಇಡ್ತೀನಿ ನಾನು. ನಾವು ಮಾಡ್ಕೊಂಡಿರೋ ಪ್ಯಾನಿಂದ ಬೇರೆದಕ್ಕೆ ಹಾಕ್ಕೋಬೇಕು. ಬಿಸಿಗೆ ಇನ್ನೂ ಸ್ವಲ್ಪ ಬೆಂದೋಗುತ್ತೆ ಅನ್ನೋದಕ್ಕೋಸ್ಕರ, ಹಾಗೆಯೇ ಬೇಗ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಬೇರೆ ತಟ್ಟೆಗೆ ಹಾಕ್ಕೊಂಡು ಅರ್ಧ ಗಂಟೆ ಆದ ನಂತರ ನಾನು ಇದಕ್ಕೆ ನೋಡಿ ಈ ರೀತಿ ಹರಡಿ ಬಿಟ್ಬಿಡ್ತೀನಿ. ಇವಾಗ ಅರ್ಧ ಗಂಟೆ ಆಗಿದೆ. ನಂತರ ನಾನು ಅದೇ ಫ್ರೈ ಪ್ಯಾನ್ಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡ ನಂತರ ಇದಕ್ಕೆ 1/4 ಬೌಲಷ್ಟು ನೋಡಿ ಅಳತೆ ಮಾಡಿ ಹಾಕ್ತಿದ್ದೀನಿ. 1 ಬೌಲ್ ಹಾಕಿದ್ರೂ ಸಾಕಾಗುತ್ತೆ. ನಾನಿಲ್ಲಿ 1/4 ಬೌಲು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ತಣ್ಣಗಾಗಬೇಕು. ಫುಲ್ ತಣ್ಣಗಾದ ನಂತರ ನಾವು ಸೇರಿಸ್ಕೋಬೇಕು ಸಕ್ಕರೆ ಪುಡಿನ. ಈ ರೀತಿ ಸೇರಿಸ್ಕೊಂಡು ನಮಗೆ ಬೇಕಾದ ದಪ್ಪಕ್ಕೆ, ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆನ ಕಟ್ಕೊಂಡ್ರೆ ರೆಡಿಯಾಗುತ್ತೆ. ಇದು ಕೈಗೂ ಅಂಟೋದಿಲ್ಲ, ಹಾಗೆಯೇ ತುಂಬ ಪುಡಿ ಪುಡಿ ಥರನೂ ಇರೋದಿಲ್ಲ. ತುಂಬ ರುಚಿಕರವಾಗಿರುತ್ತೆ. ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ, ಹಾಗೆಯೇ ಚೆನ್ನಾಗಿ ಬರುತ್ತೆ. 4 ಸ್ಪೂನ್ ತುಪ್ಪದಲ್ಲಿ ಮಾಡಿದ್ದೀನಿ ನಾನು. ನೋಡಿ, ಈ ರೀತಿ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ತಿದ್ದೀನಿ.
ನಾನು ಮಾಡ್ಕೊಂಡಿರೋ ಅದಕ್ಕೆ 2 ಬೌಲು ಕಡಲೆ ಹಿಟ್ಟಿಗೆ 13 ಉಂಡೆ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.